ಸದನದಲ್ಲಿ ಅನುದಾನದ ವಿಚಾರ ಪ್ರಸ್ತಾಪವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಸ್ವಪಕ್ಷೀಯ ಶಾಸಕರೇ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಧುಗಿರಿಗೆ 100 ಕೋಟಿ ರೂಪಾಯಿ ಅನುದಾನ ಕೊಡ್ತೀರಿ, ನನ್ನ ಕ್ಷೇತ್ರಕ್ಕೆ ಯಾಕಿಲ್ಲ ಹೀಗಂತ ಪ್ರಶ್ನಿಸಿದ್ದಾರೆ. ಸದನದಲ್ಲಿ ಅನುದಾನ ವಿಚಾರ ಪ್ರಸ್ತಾಪ ಆಯಿತು. ಇವತ್ತಿನ ಸದನದಲ್ಲಿ ಸರ್ಕಾರದ ವಿರುದ್ಧ ಅವರದೇ ಪಕ್ಷದ ಶಾಸಕ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಧುಗಿರಿಗೆ 100 ಕೋಟಿ ರೂಪಾಯಿ ಅನುದಾನವನ್ನ ಕೊಡ್ತೀರಿ, ಅದೇ ನನ್ನ ಕ್ಷೇತ್ರಕ್ಕೆ ಯಾಕೆ ಕೊಡ್ತಾ ಇಲ್ಲ ಅನುದಾನನ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಕಡೆ ಬೆರಳು ತೋರಿಸಿದ ಕುಣಿಗಲ್ ಶಾಸಕ. ಇದೇ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಸುಮ್ಮನೆ ಕೂತ್ಕೊಳ್ಳಿಲ್ಲ, ತಕ್ಕುವ ಉತ್ತರವನ್ನ ಕೊಟ್ಟಿದ್ದಾರೆ. ಅನುದಾನ ಹೆಚ್ಚು ಕಡಿಮೆ ಆದ್ರೆ ಪರಿಶೀಲನೆ ಮಾಡೋಣ, ಅದರಲ್ಲೇನಿದೆ, ಯಾರಿಗೂ ಕೂಡ ಅನುದಾನವನ್ನ ಕಡಿತ ಮಾಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಶಾಸಕ ಕುಣಿಗಲ್ ರಂಗನಾಥ್ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರ ನೀಡಿದ್ದಾರೆ. ಈಗಾಗಲೇ ಉತ್ತರ ಕರ್ನಾಟಕ ಸಮಸ್ಯೆಗಳು ಸೇರಿದಂತೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಷ್ಟು ಪ್ರತಿಭಟನೆಗಳನ್ನ ಮುಂದಿಟ್ಕೊಂಡು ಪ್ರಶ್ನೋತ್ತರಗಳ ರೀತಿಯಲ್ಲಿ ಚರ್ಚೆಗಳು ವಿವಾದಗಳು ಉಂಟಾಗ್ತಾ ಇದೆ. ಸಂಬಂಧಿಸಿದಂತೆ ಈಗ ಸದನದಲ್ಲಿ ಅನುದಾನದ ವಿಚಾರ ಪ್ರಸ್ತಾಪ ಆಯಿತು. ಇಲ್ಲಿವರೆಗೂ ಕೂಡ ಬಿಜೆಪಿ ಶಾಸಕರಿಗೆ ಒಂದು ರೀತಿ, ಕಾಂಗ್ರೆಸ್ ಶಾಸಕರಿಗೆ ಒಂದು ರೀತಿ, ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆಯನ್ನ ಹಚ್ಚುವ ರೀತಿಯಲ್ಲಿ ಅನುದಾನವನ್ನ ಕ್ಷೇತ್ರವಾರು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಅನ್ನುವಂಥ ವಿಚಾರಕ್ಕೆ ಮನಸ್ತಾಪ, ಒಂದಷ್ಟು ಅಪಸ್ವರಗಳು ಕೂಡ ಕೇಳಿಬಂದಿತ್ತು. ಆದರೆ ಯಾವತ್ತೂ ಕೂಡ ಸರ್ಕಾರದ ಪರವಾಗಿ ಅವರದೇ ಶಾಸಕರು ಸ್ವಪಕ್ಷವಾಗಿಯೇ ಬೇಸರವನ್ನ ನೇರವಾಗಿ ವ್ಯಕ್ತಪಡಿಸಿರಲಿಲ್ಲ. ಈಗ ಸದನದಲ್ಲಿ ನಡೀತಾ ಇರುವಂತಹ ಕಲಾಪದಲ್ಲಿ ಕುಣಿಗಲ್ ರಂಗನಾಥ್ ಅವರೇ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಕೇಳಿರೋದು, ಮಧುಗಿರಿಗೆ 100 ಕೋಟಿ ರೂಪಾಯಿ ಕೊಟ್ಟಿದ್ದೀರಿ, ನನ್ನ ಕ್ಷೇತ್ರಕ್ಕೆ ಯಾಕೆ ಕೊಡ್ಲಿಲ್ಲ ಹೀಗಂತ ಪ್ರಶ್ನೆ ಮಾಡಿದ್ರು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಅನುದಾನ ಕಡಿಮೆ ಹೆಚ್ಚಾಗಿರೋದಿಲ್ಲ, ಇನ್ ಕೇಸ್ ಆ ಥರ ಇದ್ರೆ ಪರಿಶೀಲನೆ ಮಾಡೋಣ, ಬೇಕು ಅಂತ ಯಾರಿಗೂ ಕೂಡ ಅನುದಾನವನ್ನ ಕಡಿತ ಮಾಡಿಲ್ಲ ಅಂತ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಶಾಸಕ ಕುಣಿಗಲ್ ರಂಗನಾಥ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಇಷ್ಟೆಲ್ಲ ವಾದ ಪ್ರತಿವಾದ ಸ್ವಪಕ್ಷ ಶಾಸಕ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ನಡೆಸ್ತಾ ಇದ್ದಂತ ಹೊತ್ತಿನಲ್ಲೇ ಕುಳಿತುಕೊಂಡ್ರು, ಮತ್ತೆ ಎದ್ನಿತ್ಕೊಂಡ್ರು ಶಾಸಕ ರಂಗನಾಥ್. ನನ್ನ ಕ್ಷೇತ್ರಕ್ಕೆ 1000 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ರು, ಆದ್ರೆ ಅದನ್ನ ತಡೆ ಹಿಡಿಯಲಾಗಿದೆ ಅಂತ ರಂಗನಾಥ್ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಹಾಗಿದ್ದಾಗ ಸಿದ್ದರಾಮಯ್ಯ ಅವರು ಸುಮ್ಮನಿದ್ರ, ಅವ್ರ ಪರವಾಗಿ ಮತ್ತೆ ಸಮಜಾಯಿಷಿಯನ್ನ ನೀಡ್ಕೊಂಡ್ರು. ಈ ವೇಳೆ ಪ್ರತಿಪಕ್ಷ ನಾಯಕ ಅಶೋಕ್ ಸಿಕ್ಕಿದ್ದೇ ಚಾನ್ಸು ಲೇವಡಿ ಆಡಿದ್ರು. ಅವರಿಗೆ ಉರಿತಾ ಇದೆ ಅಂತ ಅಶೋಕ್ ಕಾಲೆಳೆದ್ರು. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆಂದ ಅಶೋಕ್, ಸಿಕ್ಕಿಲ್ಲ ಅಂತ ಅವ್ರು ಉರಿ ಶುರುವಾಗ್ಬಿಟ್ಟಿದೆ ಹೀಗಂತ ರಂಗನಾಥ್ ಪ್ರಶ್ನೆಯನ್ನ ಮುಂದಿಟ್ಟು ಅಶೋಕ್ ಲೇವಡಿಯನ್ನ ಮಾಡಿದ್ರು. ನೋಡಿ, ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅನ್ನೋದು ಈ ವಾದ ಪ್ರತಿವಾದದಿಂದ ಅಥವಾ ನಡೆದಂತಹ ಕೆಲವೊಂದಷ್ಟು ಸದನದ ಚರ್ಚೆಗಳಿಂದ ಗೊತ್ತಾಗ್ತಾ ಇದೆ. ಅಂದ್ರೆ ಎಲ್ಲ 100 ಕೋಟಿ ಅವರು ಕೊಟ್ಟಿದ್ದೀರಾ, ನನ್ನ ಕ್ಷೇತ್ರಕ್ಕೆ ಕೊಟ್ಟಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ ನಂತರದಲ್ಲಿ ರಂಗನಾಥ್ ಅವರು ಕುಳಿತುಕೊಂಡ್ರು. ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಅವ್ರ ಪರವಾಗಿ ಸಮರ್ಥನೆ ಮಾಡ್ಕೊಳ್ತಾ ಇದ್ರೆ ಹೆಚ್ಚು ಕಮ್ಮಿ ಆದ್ರೆ ನೋಡೋಣ ಅಂತ. ಅದ್ರ ಮಧ್ಯದಲ್ಲಿ ಮತ್ತೆ ಎದ್ದು ನಿಂತ್ಕೊಂಡ್ರು ರಂಗನಾಥ್ ಅವರು. ನನ್ನ ಕ್ಷೇತ್ರಕ್ಕೆ 1000 ಕೋಟಿ ರೂಪಾಯಿಯನ್ನ ಮಂಜೂರು ಮಾಡಲಾಗಿತ್ತು, ಆದ್ರೆ ಅದನ್ನ ಬೇಕು ಅಂತ ತಡೆ ಹಿಡಿಯಲಾಗಿದ್ಯಾ ಗೊತ್ತಿಲ್ಲ ಅನ್ನೋದಾಗಿ ಹೇಳ್ಕೊಂಡ್ರು. ಇಷ್ಟಕ್ಕೆ ಸಿದ್ದರಾಮಯ್ಯ ಅವರು ಸುಮ್ಮನಾಗಿರ್ಲಿಲ್ಲ, ಮತ್ತೆ ಸಮಜಾಯಿಷಿ ಕೊಡೋದಕ್ಕೆ ಮುಂದಾದ್ರು. ಇದೇ ವೇಳೆಗೆ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಲೇವಡಿ ಆಡಿದ್ರು. ಯಾವ ರೀತಿ ಅಂದ್ರೆ ಅವ್ರು ಉರಿತಾ ಇದೆ ಅಂತ ಅಂದ್ರು, ಜೊತೆಗೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಅಶೋಕ್ ಕಾಲೆಳೆಯುವ ಕೆಲಸ ಮಾಡಿದ್ರು. ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ಅವರು ಕೂಡ ಶಾಸಕರು ಸಚಿವರನ್ನ ಕೂರಿಸ್ಕೊಂಡು ಮೀಟಿಂಗ್ ಮಾಡಿದ್ರು. ಯಾವ ರೀತಿ ನಾವು ನಮ್ಮನ್ನ ಸಮರ್ಥನೆ ಮಾಡ್ಕೊಳ್ಬೇಕು, ಅವ್ರೇನಾದ್ರೂ ಬತ್ತಳಿಕೆಯ ಬಾಣದಿಂದ ಪ್ರಶ್ನೆಗಳನ್ನ ಕೇಳಿದ್ರೆ ಒಬ್ರು ಕೇಳಿದ್ರು ಕೂಡ ಎಲ್ಲರೂ ಸಮರ್ಥನೆಯನ್ನ ಮಾಡ್ಕೊಳ್ಬೇಕು ಅಂತ ಲೆಕ್ಚರರಿಂಗ್ ತಗೊಂಡಿದ್ರು. ಆದ್ರೆ ಅವರದೇ ಪಕ್ಷದ ನಾಯಕ ಮತ್ತೆ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಮುಗಿಬೀಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಖಂಡಿತವಾಗ್ಲೂ ವಿಪಕ್ಷ ನಾಯಕರಿಗೆ ಪ್ರತಿಪಕ್ಷಗಳಿಗೆ ಸಿಕ್ಕಂತಹ ಅಸ್ತ್ರ. ಅದನ್ನ ಬ್ರಹ್ಮಾಸ್ತ್ರದ ರೀತಿಯಲ್ಲಿ ಪ್ರಯೋಗವನ್ನ ಮಾಡಿರೋದು. ರಂಗನಾಥ್ ಪ್ರಶ್ನೆಯನ್ನ ಮುಂದಿಟ್ಟು ಅಶೋಕ್ ಸಿಕ್ಕಿದ್ದೇ ಚಾನ್ಸು ಅಂತ ಗ್ಯಾಪ್ ನಲ್ಲಿ ಲೇವಡಿ ಆಡಿರೋದು. ಸದನದಲ್ಲಿ ಕುರ್ಚಿ ಕಾಳಗದ ಬಗ್ಗೆ ಜಟಾಪಟಿ ಆಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತ್ರ ಮೌನ ಮುರಿಯುವಂತೆ ಕಾಣಿಸ್ತಿಲ್ಲ, ಮೌನ ವಹಿಸಿದ್ದಾರೆ. ಯಾಕೆ ಸದನದಲ್ಲಿ ಕುರ್ಚಿ ಕಾಳಗದ ಬಗ್ಗೆ ಜಟಾಪಟಿ ಆಗ್ತಾ ಇದೆ? ಕುರ್ಚಿ ಕಾಳಗದ ನಡುವೆ ಡಿಸಿಎಂ ಡಿಕೆ ಮೌನ ವಹಿಸಿದ್ದಾರೆ.
ಸದನದಲ್ಲಿ ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೆ ಸೈಲೆಂಟ್ ಆಗಿದ್ದಾರೆ. ಕುರ್ಚಿ ಚರ್ಚೆಯ ವೇಳೆ ಡಿಸಿಎಂ ಡಿಕೆ ಕೂಡ ಉಪಸ್ಥಿತರಿದ್ರೂ ಕೂಡ ಸಿದ್ದರಾಮಯ್ಯ ಅವರು ಉತ್ತರ ಕೊಡ್ತಿದ್ದಾರೆ. ಆದ್ರೆ ಡಿಕೆ ಮಾತ್ರ ಫುಲ್ ಸೈಲೆಂಟ್ ಆಗಿದ್ದಾರೆ. ಈ ಮೌನದ ಹಿಂದೆ ನೂರಾರು ಉತ್ತರಗಳು, ಯೋಚನೆಗಳು ಖಂಡಿತವಾಗ್ಲೂ ಇರುತ್ತೆ. ಕೈ ಪಕ್ಷಕ್ಕೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದು ನವೆಂಬರ್ 21ನೇ ತಾರೀಕಿಗೆ 2.5 ವರ್ಷ ಆದಾಗಿನಿಂದಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಖದಲ್ಲಿ ಮಂದಹಾಸ ಮಾತ್ರ ಕಾಣಿಸ್ತಾನೆ ಇಲ್ಲ. ಯಾಕಂದ್ರೆ 2.5 ವರ್ಷ ಆದ ಮೇಲೆ ಆದಂತಹ ಯಾವುದೇ ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬರಲಿಲ್ಲ. ಒಂದೇ ವೇದಿಕೆಯನ್ನ ಹಂಚ್ಕೊಂಡಿದ್ರು ಕೂಡ ಮಾರ್ಮಿಕವಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಪೂಜೆ ಪುನಸ್ಕಾರ, ಟೆಂಪಲ್ ರನ್ ಅಂತ ಪದೇ ಪದೇ ದೇವರ ಮೊರೆ ಹೋಗ್ತಾ ಇದ್ರು. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಕುರ್ಚಿಯ ಗಲಾಟೆ ಅಥವಾ ಒಂದು ಮೆಗಾ ಫೈಟ್ ತಣ್ಣಗಾಯ್ತಾ ಅಂತ ಅಂದುಕೊಳ್ಳುವಷ್ಟರಲ್ಲೇ ಮತ್ತೆ ಎಲ್ಲೋ ಒಂದು ಕಡೆ ಆಗಾಗ ಅಸಮಾಧಾನಗಳು ಹೊರಗಡೆ ಬೀಳ್ತಾ ಇತ್ತು. ಈಗ ಸದನದಲ್ಲೂ ಕೂಡ ಕುರ್ಚಿ ಕಾಳಗದ ಬಗ್ಗೆ ಜಟಾಪಟಿ ಏರ್ಪಟ್ಟಿದೆ. ಇಷ್ಟೆಲ್ಲ ಆಗ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯ ಅವರು ಮಾತ್ರ ಅವರ ಪರವಾಗಿ ಸಮರ್ಥನೆಯನ್ನ ಮಾಡ್ಕೊಂಡ್ರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೌನ ವಹಿಸಿರೋದು ಯಾಕೆ? ಅಥವಾ ಹೈಕಮಾಂಡೇ ಎಲ್ಲವನ್ನ ಹೇಳಿ ಕಳಿಸಿಬಿಟ್ಟಿದಾರಾ? ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ಮುಂದುವರಿಬೇಕು ಅನ್ನುವಂತ ಸಂದೇಶ ಏನಾದ್ರೂ ಪಾಸ್ ಆಗಿದ್ಯಾ? ಯಾಕಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಕ್ಕೆ ಬಂದು ಹೋದ ನಂತರದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಮಾಡಿದ್ರು. ಅದಾದ್ಮೇಲೆ ಇಬ್ಬರು ನಾಯಕರು ಕೂಡ ಎಲ್ಲೋ ಒಂದ್ ಕಡೆ ನಾವು ಬ್ರದರ್ಸ್ ರೀತಿಯಲ್ಲಿ ಅಂಟಮಾಸ್ ನಾವು ಅಂತ ಪೋಸ್ ಕೊಟ್ಟಿದ್ದೇನು, ಜೊತೆಗೆ ಇಬ್ರಿಬ್ರು ಒಟ್ಟಾಗಿ ಕಾಣಿಸ್ಕೊಳ್ತಾ ಇದ್ರು, ಖುಷಿಯಾಗಿ ಕಾಣಿಸ್ಕೊಳ್ತಾ ಇದ್ರು. ಅಷ್ಟರಲ್ಲಿ ಅಧಿವೇಶನ ಶುರುವಾಯಿತು. ಹಾಗಾಗಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸದನದಲ್ಲಿ ಮೌನವನ್ನ ವಹಿಸ್ತಾ ಇರೋದು ಯಾಕೆ? ಈ ಮೌನದ ಹಿಂದೆ ಸತ್ಯ ಏನ್ ಅಡಗಿದೆ? ಯಾಕೆ ಸೈಲೆಂಟ್ ಆಗಿದ್ದಾರೆ? ಹೈಕಮಾಂಡ್ ನಿಜಕ್ಕೂ ಕೂಡ ಸಂದೇಶವನ್ನ ರವಾನಿಸಿದ್ಯಾ? ಹೀಗೆ ಸಾಲು ಸಾಲು ಪ್ರಶ್ನೆಗಳು ಕಾಡ್ತಾ ಇರೋದು.